ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವಿವತ್ತು ನೋಡ್ತಾ ಇದ್ದೀರಾ ಬೆಂಗಳೂರಿನ ದೊಡ್ಡ ಬಸವನಗುಡಿ ದೇವಸ್ಥಾನ. ನಂದಿ ದೇವಸ್ಥಾನ ದೊಡ್ಡ ಬಸವನಗುಡಿ ದೇವಸ್ಥಾನ ಎಂದು ಕರೆಯಲ್ಪಡುವ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ. ಏಕಶಿಲೆಯ ಭಗವಾನ್ ಶಿವನ ಮಹಾನ್ ನಂದಿಯ ಬೃಹತ್ ಪ್ರತಿಮೆ ಇದು. 16ನೇ ಶತಮಾನದ ಈ ದೇವಸ್ಥಾನ ಬೆಂಗಳೂರಲ್ಲಿರೋದು ಆಕರ್ಷಣೀಯ. ಹಿಂದೂ ಸಂಪ್ರದಾಯದ ಪ್ರಕಾರ ಪ್ರತಿಯೊಬ್ಬ ಶಿವನ ಭಕ್ತರು ಭೇಟಿ ನೀಡಬೇಕಾದಂತಹ ತಾಣ. ಬುಲ್ ಟೆಂಪಲ್ನ ವಾಸ್ತುಶಿಲ್ಪ ದ್ರಾವಿಡ ಶೈಲಿಯಲ್ಲಿದೆ. ಇದನ್ನು ನಾಡಪ್ರಭು ಕೆಂಪೇಗೌಡರವರು ನಿರ್ಮಿಸಿರ್ತಾರೆ. ವೃಷಭಾವತಿ ನದಿಯ ಮೂಲವು ನಂದಿಯ ಪಾದದಲ್ಲಿದೆ ಎಂದು ನಂಬಲಾಗಿದೆ. ಏಕಶಿಲಾ ಪ್ರತಿಮೆ 4.5 ಮೀಟರ್ ಎತ್ತರ ಮತ್ತು 6.5 ಮೀಟರ್ ಉದ್ದವಿದೆ. ಬಸವನ ದೇವಸ್ಥಾನಕ್ಕೆ ಒಂದು ಇತಿಹಾಸವಿದೆ. ಈಗಿರುವ ಬುಲ್ ಟೆಂಪಲ್ ಪ್ರದೇಶದಲ್ಲಿ ಮುಂಚೆ ರೈತರು ಸಮೃದ್ಧವಾದ ಕೃಷಿಯನ್ನು ಮಾಡ್ತಾ ಇದ್ರಂತೆ. ಅನೇಕ ರೈತರು ಇಲ್ಲಿ ಹೊಲಗಳನ್ನು ಹೊಂದಿದ್ರು. ಫಲವತ್ತಾದ ಭೂಮಿ ಇತ್ತು. ಈ ಪ್ರದೇಶದಲ್ಲಿ ರೈತರು ಕಡಲೆಕಾಯನ್ನು ಬೆಳೀತಾ ಇದ್ರು. ಕೊಯ್ಲು ಸಂದರ್ಭದಲ್ಲಿ ಗೂಳಿಯೊಂದು ಬಂದು ಹೊಲಕ್ಕೆ ನುಗ್ಗಿ ಕಡಲೆಕಾಯನ್ನು ತಿಂದು ಹೋಗ್ತಾ ಇತ್ತಂತೆ. ಹೀಗೆ ಹಾನಿ ಮಾಡ್ತಾ ಇದ್ದ ಬಸವನನ್ನು ಹಿಡಿಯೋದಕ್ಕೆ ರೈತರು ಎಲ್ಲರೂ ಒಟ್ಟಿಗೆ ಸೇರಿ ಒಂದು ದಿನ ಎಲ್ಲ ರೈತರು ಗೂಳಿಗಾಗಿ ಕಾಯ್ತಾ ಕುಳಿತುಕೊಳ್ತಾರೆ. ಎಂದಿನಂತೆ ಗೂಳಿ ಹೊಲಕ್ಕೆ ಬಂದಾಗ ರೈತರು ಹಿಡಿಯಲು ಮುಂದಾಗ್ತಾರೆ. ಆಗ ಗೂಳಿ ಬಂಡೆಕಲ್ಲು ಮೇಲೆ ಕುಳಿತುಕೊಂಡು ಕಲ್ಲಾಗುತ್ತೆ ಎನ್ನುವುದು ಇತಿಹಾಸ. ಹಾಗೂ ಪ್ರತಿಮೆ ದಿನದಿಂದ ದಿನಕ್ಕೆ ಬೆಳೆಯಲು ಪ್ರಾರಂಭಿಸುತ್ತದೆ. ಹಾಗಾಗಿ ವರ್ಷಕ್ಕೊಮ್ಮೆ ಇಲ್ಲಿ ಕಡಲೆಕಾಯಿ ಪರಿಷೆಯನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತೆ. 16ನೇ ಶತಮಾನದ ಈ ಪುರಾತನ ದೇವಾಲಯ ಪ್ರವಾಸಿಗರ ತಾಣ ಆಗಿದೆ. ಹಲವಾರು ಭಾಗಗಳಿಂದ ಪ್ರವಾಸಿಗರು ಬಂದು ಈ ದೇವಸ್ಥಾನವನ್ನು ನೋಡ್ಕೊಂಡು ಹೋಗ್ತಾನೆ ಇರ್ತಾರೆ.